ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್. ಫ್ರೆಂಡ್ಸ್, ಇವತ್ತು ನಾವು ಸಾಲಿಗ್ರಾಮ ಗೆಂಡೆಕೆರೆಯ ಭಗವಾನ್ ಫ್ರೆಂಡ್ಸ್ ಹಾಗೂ ಊರ ಮತ್ತು ಪರ ಊರ 10 ಗ್ರಾಮಸ್ಥರ ಸೇವೆ ಆಟವಾಗಿ ದಿನಾಂಕ 18/2/2024 ಭಾನುವಾರ ಗೆಂಡೆಕೆರೆಯಲ್ಲಿ ನಡೆದ ಶ್ರೀ ಮಹಿಷಮರ್ದಿನಿ ದಶಾವತಾರ ಯಕ್ಷಗಾನ ಮೇಳ, ಶ್ರೀ ಕ್ಷೇತ್ರ ನೀಲಾವರದ ಯಕ್ಷಗಾನ ಬಯಲಾಟವಾದ ಅಸೋಡು ಬೆಂಕಿಕಾನ್ ಶ್ರೀ ನಂದಿಕೇಶ್ವರ ಕ್ಷೇತ್ರ ಮಹಾತ್ಮೆ ಪ್ರಸಂಗ, ಗಣಪತಿ ಪೂಜೆ ಹಾಗೂ ಮೆರವಣಿಗೆ ವಿಡಿಯೋವನ್ನು ನಿಮಗೆ ತೋರಿಸಲಿದ್ದೇವೆ.
ವಂದಿಸುವೆ ಶಾರದಿಗೆ ಶಕ್ರಾದ್ಯಮರರಿಂಜರಗಿ ನಾಂದಿಯುಳುವರ ವ್ಯಾಸ ಮುನಿಪದ ಗೊಂದಲ ಕಾಣತನಾಗಿ ನಾಂದಿಯುಳುವರ ವ್ಯಾಸ ಮುನಿಪದ ಗೊಂದಲ ಕಾಣತನಾಗಿ ಕವಿಗಳ ವಂದನೆಗೆ ಕಥಾಮೃತವ ಶತಯಾಗವನ್ನು ಮಾಡುವುದರ ಮೂಲಕವಾಗಿ ಈ ದೇವಗದ್ದುಗೆಯನ್ನು ಪಡೆದವನಾಗಿದ್ದೇನೆ. ಹಾಗೆಯೇ ಈ ಸ್ವರ್ಗಲೋಕದ ಬಗ್ಗೆ ವರ್ಣಿಸಲು 1000 ನಾಲಿಗೆಗಳನ್ನೊಳಗೊಂಡ ಆದಿಶೇಷನಿಗೂ ಕಷ್ಟವಾದಿತ್ತು. ಕಾರಣ ಏನು? ಈ ಸ್ವರ್ಗದ ವೈಭವಪೇತವಾದ ರೀತಿಯಾದ ಆಡಳಿತ ಅಲ್ಲ, ವೈಶಿಷ್ಟ್ಯತೆ. ಹಾಗಾಗಿ ಕಲ್ಪನೆಯು ಕಲ್ಪಿಸುವ ಕಾಮಧೇನು, ಹಾಗೆ ಕಲ್ಪವರ್ಷ ಇನ್ನಿತರ ಸಮಸ್ಯೆಗಳು ಈ ನಾಲ್ಕಲೋಕದಲ್ಲಿ ಇದ್ದಿರುತ್ತಿರುವಾಗ ಯಾವುದೇ ಸಮಸ್ಯೆಗಳು ನಮ್ಮ ಪಾಲಿಗೆ ಇಲ್ಲ. ಹಾಗಾದರೆ ಸಮಸ್ಯೆಗಳು ಬರುವುದು ಹೇಗೆ? ಅದೇ ದುರುಳ ದಾನವರಿಂದ ಹುಟ್ಟುವಾಗಲೇ ಕಣ್ಣುಗಳನ್ನು ಮೇಲುಗಳ ಮೇಲೆ. ಯಾಕೆ? ಸ್ವರ್ಗ ನಮಗೆ ಸಿಕ್ಕಬೇಕು, ದಕ್ಕಬೇಕೆಂಬ ನೆಲೆಯಲ್ಲಿ ದಾನವರು ಇಚ್ಛೆಯನ್ನು ಪಟ್ಟು ಶಿವನನ್ನು ಅಲ್ಲ ಬ್ರಹ್ಮನನ್ನು ಕುರಿತಾಗಿ ಅಮೋಘವಾದ ತಪಸ್ಸನ್ನು ಆಚರಿಸುವ ಮೂಲಕವಾಗಿ
ತಪಸ್ಸಿನ ಪ್ರಭಾವದಿಂದ ನಮ್ಮೀ ನಾಲ್ಕಲೋಕದ ಮೇಲೆ ದಾಳಿಯನ್ನು ಮಾಡುವವರಿದ್ದಾರೆ. ಅವರನ್ನು ನಾವು ಸ್ತ್ರೀಯರ ಕಾರುಣ್ಯದಿಂದ ಒದಿಸಿದವರಿದ್ದೇವೆ. ಹಾಗಾದ್ರೆ ದುರುಳ ದಾನವರು ಮುಂದೆ ಹುಟ್ಟಿ ಬಂದ್ರೆ ಏನು ಮಾಡ್ತೀರಿ? ಹೋಗ್ನಿ ನಿನ್ನ ಮಾತನ್ನ ಕೇಳುವಾಗ ನುಡಿಯನ್ನ ಕೇಳುವಾಗ ಮನಸ್ಸಿಗೆ ಬಹಳ ಸಂತೋಷವಾಗುತ್ತಾ ಉಂಟು. ಹಾಗಾದ್ರೆ ದಾನವರು ಬಂದ್ರೆ ಅಲ್ವಾ, ಅವರ ಬಗ್ಗೆ ಯೋಚನೆಯನ್ನು ಮಾಡುವುದು ಬೇಡ. ಸ್ತ್ರೀಯರಿಗೆ ಕಾರುಣ್ಯ ನಮ್ಮ ಮೇಲೆ ಇದೆ. ಇಂದಿನ ಹೊಲಗವನ್ನ ಮುಕ್ತಾಯಗೊಳಿಸಿದ್ದೇವೆ. ಮುಂದೇನಾಗ್ತದೆ ನೋಡೋಣ. ಓಂ ನಮಃ ಶಿವಾಯ. ಸ್ವಾಮಿ, ಶಿಲಾದ ಮುನಿಯೆಂದು ನನ್ನ ಹೆಸರು ನೋಡಿ ಈಗ ಪ್ರವೇಶ ಮಾಡಿದ್ದಿ ಯಾಕೆ? ಮೊದಲು ನಾನು ನೆಮ್ಮದಿಯಿಂದ ಇದ್ದೆ. ಈಗ ನೆಮ್ಮದಿ ಇಲ್ವಾ? ಈಗ ನೆಮ್ಮದಿ ಇಲ್ಲ ಅಂತಿಲ್ಲ. ಇಲ್ಲಿ ಬಂದ್ಮೇಲೆ ನೆಮ್ಮದಿ ಹೋಯ್ತಾ? ಅಲ್ಲಪ್ಪ, ಕೆಲವೊಂದು ಯೋಚನೆ ಮಾಡುವಾಗ ಹೀಗೆ ಆಗಬೇಕಿತ್ತು, ಹೀಗಾಗಬೇಕಿತ್ತು, ಯಾಕೆ ಆಗ್ಲಿಲ್ಲ? ಯಾಕೆ ಗೊತ್ತಾ ಸ್ವಾಮಿ? ವಿವಾಹವಾಗಿ ಎಷ್ಟೋ ಕಾಲ ಕಳೆದಿದೆ ನನಗೆ. ಇನ್ನು ಮಕ್ಕಳ ಭಾಗ್ಯ ನನಗೆ ಬರುವುದಿಲ್ಲ. ನೀವು ಮದುವೆ ಆಗಿದ್ದೀರಾ? ಯಾಕೆ ಅನುಮಾನ? ಮುನಿಗಳು ಅಂತ ಹೇಳಿದ್ರೆ ಅಲ್ಲ, ಮುನಿಗಳು ಅಂತ ಹೇಳಿದ್ರೆ ತಪಸ್ವಿಗಳು. ಹಾಗೆ ತಪಸ್ವಿಗಳು ಮದುವೆ ಆಗ್ಬಾರ್ದು ಅಂತ ಏನಿಲ್ಲ. ಹೌದು. ಗೌತಮರಿಗೆ ಹೆಂಡತಿ ಇರಲಿಲ್ವಾ? ವಸಿಷ್ಠನಿಗೆ ಹೆಂಡತಿ ಇರಲಿಲ್ಲ. ಮತ್ತೆ ಹಾಗೆ ಸ್ವಾಮಿ. ಹಾಗಾಗಿ ನೀವು ಒಂದಾಗಿದ್ರ? ಒಂದು ಅಂತಲ್ಲ, ಒಂದು ಸಾಕು. ಅಂದ್ರೆ ಮದುವೆ ಆಗ್ಲೇಬೇಕು ಅನ್ನುವಂತಹ ಉದ್ದೇಶದಿಂದ ಆದದ್ದು. ಯಾಕೆ? ಬ್ರಹ್ಮಚಾರಿಯಾಗಿ ಸಾಯಬಾರದು ಅಂತ ಉಂಟಲ್ಲ. ಆದರೆ ಇದು ಏನು ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಹೇಳಿದಾರಲ್ಲ ನಿಮ್ಮಂತವ್ರು. ಹಾಗಾಗಿ ನನಗೆ ತಲೆ ಬಿಸಿ ಶುರುವಾಗಿದ್ದು ನೋಡಿ.
ಇದಕ್ಕಾಗಿ ಏನು ಪ್ರಯತ್ನ ಮಾಡುವುದು ಅಂತ ನಾನು ಮಾಡಬೇಕಾದ ಪ್ರಯತ್ನ ಎಲ್ಲ ಮಾಡಿದ್ದೇನೆ. ಕಂಡ ದೇವರಿಗೆಲ್ಲ ಹರಕೆಗಳನ್ನು ಹೊತ್ತೇನೆ, ಆದ್ರೂ ಆಗಲಿಲ್ಲ ಸ್ವಾಮಿ. ಯಾಕೋ ನೋಡಿ, ಆ ಪರಮೇಶ್ವರನಿಗೆ ನನ್ನ ಮೇಲೆ ಇನ್ನೂ ದಯೆ ಬಾರಲಿಲ್ಲ, ಇನ್ನೂ ದಯೆ ಬಾರದೇನೆ ಅಂತ ಕೇಳಬೇಕಾಗಿದೆ ಅವನಲ್ಲಿ. ಹಾಗೆ ಕೇಳಬೇಕು ಅಂತಾದ್ರೆ ಹೀಗೆ ನಾನು ನಿಂತ್ಕೊಂಡು ಕೇಳಿದ್ರು ಗೊತ್ತಾಗ್ತದೆ. ಅದಕ್ಕೋಸ್ಕರವಾಗಿ ತಪಸ್ಸನ್ನು ಆಚರಿಸಲೇಬೇಕಾಗ್ತದೆ. ಇರಲಿ, ತೊಂದರೆ ಇಲ್ಲ. ತಪಸ್ಸಿನಿಂದ ನನಗೆ ಸಿಗ್ತಾನೆ ಅಂತ ಉತ್ತಮ ಪುತ್ರ ಸಿಗುವ ನಿರೀಕ್ಷೆಯನ್ನು ನಾನು ಮಾಡಬಹುದಲ್ಲ ಈಗ. ಹಾಗಾಗಿ ಇಲ್ಲಿ ನಿಂತು ಕಾಲ ಕಳೆಯುವುದಲ್ಲ, ತಪಸ್ಸಿಗೆ ಹೋಗ್ತೇನೆ.
ಸ್ವಾಮಿ, ನಿನ್ನ ಪಾಲಿಗೆ ಶುಭವಾಗಲಿ. ಇದು ಕೈಲಾಸಗಿರಿ, ಹೌದು, ಬೆಳ್ಳಿ ಬೆಟ್ಟ ಅಂತ ಕರೆದರು. ಶೀತಲವಾಗಿರುವಂತಹ ಈ ಪ್ರದೇಶದಲ್ಲಿ ಶಿವ ಪಾರ್ವತಿಯರಿಬ್ಬರು ದಿನನಿತ್ಯದ ಪ್ರಕಾರ ತಾಂಡವ ಆಡುವುದು ನಮ್ಮ ಕರ್ಮ, ಹೌದು ಅಲ್ವಾ? ತಾಂಡವನ ಆಡುವುದಕ್ಕೆ ಪ್ರಾರಂಭಿಸಿದ ಆ ಕ್ಷಣದಲ್ಲಿ ನೋಡು, ಆ ಕಡೆಯಲ್ಲಿ ಪ್ರಕೃತಿಯ ಪದ್ಯ. ಇವತ್ತು ಅವನು ಬಾರಿಸುವುದನ್ನು ಇವು ಬಾರಿಸ್ತಾ ಇದ್ದಾರೆ, ಇವು ಬಾರಿಸುವುದನ್ನು ಅವನು ಬಾರಿಸ್ತಾ ಇದ್ದಾರೆ. ಯಾಕೆ ಯಾಕೆ ಅಪ್ಪ ಕುಣಿತಾರಲ್ಲ, ಹಾಗಾದ್ರೆ ಸುಧಾರಿಸಿಕೊಂಡು ಹೋಗುವ ಅಂತ. ಹಾಗೆ ನಮ್ಮ ಜೀವನದಲ್ಲಿ ಎಲ್ಲವನ್ನು ಸುಧಾರಿಸುವುದೇ ಆಯ್ತು. ಏನ್ ಮಾಡೋಣ ಹೇಳುತ್ತೆ, ಮಕ್ಕಳನ್ನ ಸುಧಾರಿಸಿಕೊಂಡು ಹೋಗಬೇಕಾದ್ದು ನಮ್ಮ ಕರ್ತವ್ಯ. ಆದುದರಿಂದ ಯಾವ ತಪ್ಪುಗಳನ್ನ ಮಾಡಿದ್ರು ಹೊಟ್ಟೆ ಒಳಗಿಟ್ಟುಕೊಂಡು ಅದನ್ನು ಶ್ರವಣ ಮಾಡಿಕೊಳ್ಳುವವರು ನಾವು. ಇವತ್ತಿನ ದಿನದಲ್ಲಿ ನೋಡಿದ್ದೇನೆ, ಏನು ಇವರೆಲ್ಲ ಯಾರು, ಯಾಕೆ ಬಂದಿದ್ದಾರೆ? ಇವರೆಲ್ಲ ನನ್ನ ಮಕ್ಕಳು, ಹೌದು ಅಲ್ವಾ? ಅಪ್ಪ ಅಮ್ಮ ಯಾಕೆ ಕುಣಿತಾರಂತ ನೋಡಬೇಕು ಅಂತ ಎಲ್ಲವರು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ತೆರೆದ ಹಾಗೆ ಮೂಕ ಪ್ರೇಕ್ಷಕರ ಹಾಗೆ ಕುಳಿತುಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಅವರಿಗೆ ಆನಂದವೂ ಹೌದು, ಸಂತೋಷವೂ ಹೌದು, ದಿಗ್ಭ್ರಮೆಯೂ ಹೌದು. ಯಾಕೆ ಹೇಳು? ಈಗ ನೋಡಿ, ಇವರೆಲ್ಲ ಬಾರಿಸಿದ್ರು, ಇವರೆಲ್ಲ ಬಾರಿಸಿದವಾಗ ನಮ್ಮ ಅಪ್ಪ ಅಮ್ಮ ಕುಣಿತಾರೆ ಅಂತಾರೆ. ಇನ್ನು ಯಾರು ಬಾರಿಸಿದ್ರು ಕುಣಿತಾರೆ ಎನ್ನುವ ಭರವಸೆ ಅವರಿಗುಂಟು, ಅಲ್ವಾ? ಹಾಗಿದ್ಮೇಲೆ ಒಂದಕ್ಕೊಂದು ಹೊಂದಾಣಿಕೆಯನ್ನು ಸೇರಿಸಿಕೊಂಡು ನಾವು ಕೈಲಾಸದಲ್ಲಿ ಇದ್ದೇವೆ ಎಂಬಲ್ಲಿಗೆ. ಯಾಕಿದ್ದೇವೆ ನಾವು ಈ ಕೈಲಾಸದಲ್ಲಿ? ಇದು ನಮ್ಮದ್ದ ಅಲ್ವೇ? ಇದು ತಾಯಿ ಕೊಟ್ಟದ್ದು. ಒಂದು ಕಾಲದಲ್ಲಿ ಪ್ರಪಂಚವೇ ಜಲಮಯ ಪ್ರದೇಶವಾಗಿತ್ತಂತೆ. ಆ ಕಾಲದಲ್ಲಿ ತ್ರಿಮೂರ್ತಿಗಳಾಗಿರುವಂತಹ ನಾವೆಲ್ಲ ಆಲದ ಎಲೆಯ ಮೇಲೆ ತೇಲುತ್ತಾ ಒಂದು ಕಡೆಯಲ್ಲಿ ಒಂದಾದವಾಗ ನಮ್ಮೊಳಗೆ ಜಿಜ್ಞಾಸೆ, ನಾವು ಯಾರು, ಎಲ್ಲಿಂದ ಬಂದವು, ಯಾಕಾಗಿ ಬಂದವು, ಹೀಗೆ ಆಲೋಚನೆ ಮಾಡುತ್ತಾ ಇರುವಾಗ ಅಂಬರದಿಂದ ದರವಿರುವಂತಹ ತಾಯಿ ಆಡಿದ ಮಾತು ಹೀಗೆ, ಮಕ್ಕಳೇ ಎನ್ನುವುದಾಗಿ. ಮಕ್ಕಳೇ ಎಂದಾವಾಗ ಅಮ್ಮ ಅಂತ ಕೂಗಿದ್ದೇವೆ. ಕೊನೆ ಗಳಿಗೆಯಲ್ಲಿ ಅವಳು ಆಡಿದ ಮಾತು ಹೀಗೆ, ನಿಮ್ಮನ್ನ ಹುಟ್ಟಿಸಿದ್ದು ನಾನೇ, ಕಾರಣ ಪ್ರಪಂಚದ ಸೃಷ್ಟಿಯಾಗಬೇಕು, ಆಗುವವುಗಳನ್ನ ತಿಳಿಯಬೇಕು ಅಂತ ಆದ್ರೆ ತ್ರಿಮೂರ್ತಿಗಳ ಸೃಷ್ಟಿ ಮಾಡಿದ್ದೆ, ಬ್ರಹ್ಮ ವಿಷ್ಣು ಮಹೇಶ್ವರ ಎನ್ನುವುದಾಗಿ. ನಿಜವಾಗಿ ಹೇಳಬೇಕು, ಕೊನೆಯ ಗಳಿಗೆಯಲ್ಲಿ ಇವತ್ತು ನನ್ನನ್ನ ಮಗನೇ ಮಹೇಶ ಅಂತ ಕರೆದಲ್ಲ ನಮ್ಮ ತಾಯಿ. ಕರೆದವಾಗ ಮನಸ್ಸಿಗೆ ಬಹಳ ಆನಂದ ಆಯ್ತು. ಯಾಕೆ ಗೊತ್ತಾ? ಒಮ್ಮೆ ನೆನಪಿಸಿಕೊಳ್ಳುವಂತ ಆಯ್ತು. ನನ್ನನ್ನ ಕಡೆಯ ದಿಕ್ಕಿಗೆ ಒಡೆಯನನ್ನಾಗಿ ಮಾಡಿದ್ರು, ಲಯ ಕಾರ್ಯವನ್ನ ಕೊಟ್ಲು, ಹಿಡಿಯುವುದಕ್ಕೆ ಶೂಲವನ್ನ ಇಟ್ಲು, ಅಲ್ವಾ? ಒಂದೊಂದು ವರ್ಣವನ್ನು ಅನುಗ್ರಹಿಸಿದ್ದಾಳೆ. ತಾಯಿಯ ಆಸೆಯಂತೆ ಕಾರ್ಯವನ್ನು ಚಾಚು ತಪ್ಪದೆ ಇದುವರೆಗೆ ಮಾಡಿಕೊಂಡು ಬಂದಿದ್ದೇವೆ. ನೋಡು, ಎಷ್ಟೊತ್ತಿಗೆ ನಾವು ಓಲಗ ಶ್ರಾವಣಿಯನ್ನು ಸೇರ್ತೇವೆ ಅಷ್ಟೊತ್ತಿಗೆ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ಇವರೆಲ್ಲ ಬಂದಿದ್ದಾರಂತ ನಾನು ಭಾವಿಸಿದ್ದೆ. ಬಹುಶಃ ಇವರ ಜೀವನದಲ್ಲಿ ಯಾವ ಕಷ್ಟವೂ ಇರ್ಲಿಕ್ಕಿಲ್ಲ. ಯಾಕೆ ಹೇಳು? ದಿನನಿತ್ಯದಲ್ಲಿ ನನ್ನನ್ನ ನೋಡಿ ನನ್ನ ದರ್ಶನ ಭಾಗ್ಯದಿಂದ ಕಷ್ಟವೆಲ್ಲ ದೂರ ಆಗಿ ಸುಖದ ದಾರಿಯನ್ನ ಕಂಡವು ಅಂತ ಭಾವಿಸಿಕೊಳ್ತೇನೆ. ಹೀಗೆ ಮಾತನಾಡುತ್ತಾ ಇರುವಾಗ ನೋಡಿದೆ ಆ ಕಡೆಯಲ್ಲಿ ಯಾರೋ ತಂಡೋಪತಂಡವಾಗಿ ಬರ್ತಾ ಇದ್ದಾರೆ. ಯಾರು ಅಂತ ನೋಡೋಣ. ನೋಡಿದ್ಯಾ ಯಾರು ಅಂತ ಮಾಡಿದ್ದಾರೆ? ಯಾರು? ಇವು ಬೇರೆ ಯಾರು ಅಲ್ಲ, ಮತ್ತೆ ಮುಕ್ಕೋಟಿ ದೇವತೆಗಳ ಒಡೆಯ ದೇವೇಂದ್ರ, ದೇವಲೋಕದ ಒಡೆಯ ನೆನೆಸಿಕೊಂಡಿರುವಂತಹ ದೇವೇಂದ್ರ
ಇವತ್ತು ತಲೆ ಮೇಲಿದ್ದನ್ನ ಕಳಚಿಟ್ಟು ಬಂದಿದ್ದಾನಂತ ಏನೋ ಒಂದು ಸಮಸ್ಯೆ ಉಂಟು ಅಂತ ಅರ್ಥವೇ? ಅಲ್ವಾ? ಸಮಸ್ಯೆ ಇಲ್ದಿದ್ರೆ ನೀವು ಬರುವುದಿಲ್ಲ. ಇವರಿಗೆ ಸಮಸ್ಯೆ ಇರುವುದರಿಂದಲೇ ಇಲ್ಲಿವರೆಗೆ ಬಂದಿದ್ದಾರೆ. ಯಾಕೆ? 3 ಲೋಕವನ್ನು ಆಡುತ್ತಿರುವಂತಹ ದೊರೆಯಾಗಿರುವಂತಹ ನಿನಗೆ ಸಮಸ್ಯೆ ಬರುವುದು ತಪ್ಪಲ್ಲ. ಯಾಕಂದ್ರೆ ಆವಾಗ ಬರ್ತಾ ಇರ್ತದೆ. ಬಂದದನ್ನು ಬಗೆಹರಿಸಿಕೊಳ್ಳುವುದಕ್ಕೆ ಹಲವು ಮಾರ್ಗವನ್ನು ನೀನು ಕಂಡುಕೊಳ್ತೀನಿ. ಸತ್ಯ. ಅದು ಇವತ್ತು ನಿನ್ನನ್ನು ಕಂಡಾಗ ಆಶ್ಚರ್ಯವಾಯಿತು. ಸಂಕಟ ಬಂದಾವಾಗ ವೆಂಕಟರಮಣ, ಈ ವೆಂಕಟರಮಣನ್ನ ಕಾಣುವುದಕ್ಕೆ ನೀನಿಲ್ಲಿವರೆಗೆ ಬಂದಿದ್ದೀಯಾ ಅಂತ ನಾನು ಭಾವಿಸಿಕೊಂಡೆ. ಯಾಕಾಗಿ ಬಂದೆ ಅಂತ ಕೇಳ್ಬೋದ? ಏನಾಗಿ ಕೇಳ್ಬೋದ? ಬರ್ಲಿಕ್ಕೂ ಕಾರಣ ಉಂಟು. ತಾಳಲಾರೆ ಅಯ್ಯೋ ಹರಣಿ ತಾಮರಿಯೋ, ತಾಳಲಾರೆ ಅಯ್ಯೋ ಹರಣಿ ತಾಮರಿಯೋ, ಬೇಡಲೇನು ಸಂಕಟವನು ರಚಿದಮ್ಮನೋ, ಬೇಡಲೇನು ಸಂಕಟವನು ರಚಿದಮ್ಮನೋ, ತಾಳಲಾರೆ ಅಯ್ಯೋ ಹರಣಿ ತಾಮರಿಯೋ. ಕಾರಣ ಉಂಟು. ಈಗಾಗಲೇ ಶಿಲಾದಿ ಮುನಿಯ ತಪಸ್ಸೆಂಬುದು ಗುರಿಯ ಕಾರಣಕ್ಕಾಗಿ ಓಡೋಡಿ ಬಂದಿದ್ದೇನೆ. ದೇವಲೋಕದಲ್ಲಿದ್ದ ನನಗೆ ತಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ಭೂಲೋಕದಿಂದ ಮನುಷ್ಯನ ಪರಿಸ್ಥಿತಿ ಏನೆಂಬುದಾಗಿ ಅವ್ರ ಕತೆ ಅಂತಿರಲಿ, ನಿನ್ನ ಕತೆ ಹೇಳಿ. ಅವರನ್ನು ಅರ್ಥೈಸಿಕೊಂಡು ಇಲ್ಲಿವರೆಗೆ ಓಡೋಡಿ ಬಂದಿದ್ದೇನೆ. ಇದನ್ನ ಶಮನಗೊಳಿಸಿಕೊಳ್ಳಬೇಕು ದೇವರೇ. ದೇವೇಶ, ಹೊರೆದವ ಜನವ ಕೇಳಿ ಪರದಿವ, ಹೊರೆದವ ಜನವ ಕೇಳಿ ಪರದಿವ, ಹರಿದೆ ನಿಮ್ಮಯ, ಹರಿದೆ ನಿಮ್ಮಯ ಉಳಿಯ ತಾಪವ ಪರಿಹರಿಪೇ, ಹರಿದೆ ನಿಮ್ಮಯ ಉರಿಯ ತಾಪವ ಪರಿಹರಿವೆ ಭರದೊಳಗೆ, ನಿಮ್ಮ ರಕ್ಷಿಸುವೆನು ಭಯವ ಬಿಡಿ, ಭಯವ ಬಿಡಿ, ಇನ್ನು ನೀವೀ ರೀತಿಯೊಂದಿಗೂ ಬರಬೇಡಿ, ನೀವಿನ್ನು ಈ ರೀತಿ ಬರಬೇಡಿ ಎನ್ನುತ್ತ ಧೈರ್ಯವ ವರೆದ ಪರಶಿವ ಆ ಕ್ಷಣದಿ ನೋಡಿದೆಯ ಈ ದೇವೇಂದ್ರನ ಸ್ಥಿತಿ? ಹೌದು ಪಾಪ, ತುಂಬಾ ಭಯಗೊಂಡಿದ್ದಾನೆ. ಈ ಶೀತಲವಾಗಿರುವಂತಹ ಪ್ರದೇಶದಲ್ಲೂ ಬೆವರುತ್ತಾ ಇದ್ದಾನಂತಾದ್ರೆ ಇವನ ಕತೆ ಏನಾಗಿರಬಹುದು? ಹೌದು ಸ್ವಾಮಿ. ಕೈಲಾಸದಲ್ಲಿ ಉರಿಯಂತೆ, ತಡ್ಕೊಳ್ಳಿಕ್ಕೆ ಆಗುದಿಲ್ವಂತೆ. ಕೈಲಾಸದಲ್ಲಿ ಇವನಿಗೆ ಈ ರೀತಿಯಾಗಿ ಉರಿ ಉಂಟು ಅಂತಾದ್ರೆ ಎಷ್ಟು ಹೆದರಿದ್ದಾನೆ ಎನ್ನುವುದಕ್ಕೆ ಇವನನ್ನೇ ಕಂಡಾಗಲೇ ತಿಳಿಯುವುದಕ್ಕೆ ಸಾಧ್ಯ ಉಂಟು. ಹೌದು ದೇವೇಶ, ಇಲ್ಲಿ ಈ ರೀತಿ ಬರದಿಲ್ಲ, ಬರುವುದಿಲ್ಲ. ಒಂದಕ್ಕೆ ಒಳ್ಳೇದಾಯ್ತು. ಅಂದ್ರೆ ಕಷ್ಟ ಇರುವುದರಿಂದ ಅವಸರದಲ್ಲಿ ಓಡಿ ಬರುವ ಅವಸರದಿಂದ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರಬೇಕು. ಹೌದಪ್ಪ ಅಲ್ವಾ? ತೊಂದರೆ ಇಲ್ಲ, ಸುಧಾರಿಸಿಕೊಳ್ಳೋಣ. ಹಾಗಿದ್ಮೇಲೆ ನಿಮ್ಮ ಕಷ್ಟವನ್ನು ಹೋಗಲಾಡಿಸುವುದಕ್ಕಾಗಿ ನಾನಿದ್ದೇನೆ, ಹೆದರಬೇಡಿ. ಪಾರ್ವತಿ ಸ್ವಾಮಿ ಈಶನಲ್ಲಿರ್ತಾಳೋ ಪಾರ್ವತಿಯಲ್ಲಿರ್ತಾಳೆ? ಹೌದು. ಪಾರ್ವತಿಯಲ್ಲಿರ್ತಾಳೋ ಅಲ್ಲಿ ಈಶನಿರ್ತಾಳೆ. ಆದ್ರೆ ಇವತ್ತು ನಿನ್ನ ಬಿಟ್ಟು ಹೋಗ್ಬೇಕಾದಂತ ಪರಿಸ್ಥಿತಿ ಬಂತಲ್ಲ, ಏನಾಯ್ತು ಅಂದ್ರೆ ಗೊತ್ತಾಗಿಲ್ಲ ನಿನಗೀಗ? ಭೂಲೋಕದಲ್ಲಿ ಅವರಿಗೆ ಉರಿ ತಡ್ಕೊಳ್ಳಿಕ್ಕೆ ಆಗುದಿಲ್ವ? ಹೌದು. ಆ ಸಮಯ ಆಗ್ಬೇಕು ಅಂತಾದ್ರೂ ನಾನು ನಿನ್ನನ್ನು ಬಿಟ್ಟು ಕೈಲಾಸವನ್ನು ಬಿಟ್ಟು ಅಲ್ಲಿವರೆಗೆ ಹೋಗಲೇಬೇಕು. ಹಾಗಂತ ನಿನ್ನನ್ನು ಬಿಟ್ಟೇ ಹೋಗ್ತೇನಂತ ಅಲ್ಲ, ಕೆಲಸ ಆಗುವಲ್ಲಿವರೆಗೆ ನಿನ್ನನ್ನು ಬಿಟ್ಟಿರಬೇಕಾಯ್ತು. ಹಾಗಾಗಿ ನಿಶ್ಚಿಂತೆಯಿಂದ ಹಾಗೆ ಆಗ್ಲಿ. ಸಾಮಾನ್ಯದ ಮುನಿಯವರಲ್ಲ, ತಪಸ್ಸಿಗೆ ಕುಳಿತಿದ್ದಾನಂತಾದ್ರೆ ತಪಸ್ಸಿನ ಜ್ವಾಲ ಎನ್ನುವುದು ಎಲ್ಲರಿಗೂ ಈ ರೀತಿ ಮಾಡ್ತಾ ಇದೆ. ಅವರ ಕಷ್ಟ ಏನು ಅಂತ ತಿಳಿಯಲೇಬೇಕು. ದರಗಿಳಿತೇನೆ ನೋಡೋಣ. ಮುನಿಯು ವರತ ಬರಿಗೊಳ್ಳಿರಲಂದು ಭಕ್ತರಿಗೆ ಮಹಿಳೋರಿ ಮೆಚ್ಚಿದ ಮೇಲೆ ದೀರ್ಘವಾದ ಮನಸ್ಸಿನಿಂದ ನನ್ನನ್ನೇ ಭಜಿಸುತ್ತಾ ಇದ್ದವನೇ ಅದೆಷ್ಟೋ ದಿನಗಳೇ ಕಳೆದು ಹೋಯಿತು. ಪ್ರತ್ಯಕ್ಷವಾಗಲಿಲ್ಲ ಎನ್ನುವ ಕಾರಣಕ್ಕಾಗಿ ಚಿಂತಾಕ್ರಾಂತನಾಗಿದ್ದೀಯ. ಮಧು
ಚಿಂತೆ ಎನ್ನುವಂತ ಲತೆಯನ್ನ ಕಿತ್ತವೆ ಕೈಲಾಸದಿಂದ ಧರ್ಮದ ಸಾಕ್ಷಾತ್ ಪರಮೇಶ್ವರನಲ್ಲಿ ಪ್ರತ್ಯಕ್ಷನಾಗಿದ್ದೆ. ನಿನ್ನ ಅನಿಸಿಕೆ ಏನೆನ್ನುವುದನ್ನ ನನ್ನಲ್ಲಿ ತೋರಿಕೋ, ಅನುಗ್ರಹಿಸ್ತೇನೆ. ಒಲಿದು ಬಂದೆ ಜರ ಶರಣರ ಜಗವ ಬಳಲು ನೀರು ಬಳಲು ನೀರು ಎಂಬುದರಿಯ ನೀನು ನೋಡು ಒಲಿದು ಬಂದೆಯ ಒಲಿದು ಬಂದೆಯ ದೇವ. ಈ ಬಡವನ ಮೇಲೆ ನಿನಗೆ ಕರುಣೆ ಬಂದಿದೆ ದೇವ. ನಿನ್ನನ್ನು ಕಂಡು ಸಂತೋಷವಾಯಿತು ನನಗೆ. ಕಣ್ಣು ತುಂಬಿಕೊಂಡೆ ನಾನು ದೇವ. ನಾನು ತಪಸ್ಸನ್ನು ಗೈದಿದ್ದು ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ. ಯಾವುದೇ ಒಂದು ಕಾರ್ಯ ಮಾಡುವಾಗ ಆ ಕಾರ್ಯಕ್ಕೆ ಮುನ್ನುಡಿಯಾಗಿ ನಾವು ಹೀಗೆ ಮಾಡಬೇಕು ಅಂತ ತೀರ್ಮಾನಿಸಿಯೇ ಮಾಡಬೇಕು ಅಂತ ತೀರ್ಮಾನ ಏನಾದರೂ ಕೈಗೊಂಡದಿದ್ರೆ ಹೇಳ್ಬೋದು. ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಹೇಳಿದ್ದೆ ವಾಕ್ಯ ಉಂಟಲ್ಲ ದೇವ. ಮದುವೆಯಾದ್ರೂ ಸಾಕಾಗೋದಿಲ್ಲ, ಮಕ್ಕಳನ್ನು ಪಡೆಯಬೇಕು. ಮಕ್ಕಳನ್ನ ಪಡೆದರೆ ಮಾತ್ರ ಸದ್ಗತಿ ಸಿಗುತ್ತದೆ. ಉತ್ತಮ ಸಂತಾನ ಆಗಬೇಕು ಎನ್ನುವುದೇ ನನ್ನ ಅಪೇಕ್ಷೆ. ಉತ್ತಮ ಸಂತಾನಕ್ಕಾಗಿ ನಿನ್ನ ಅಪೇಕ್ಷೆ. ಹಾಗಾಗಿ ತಪಸ್ಸನ್ನು ಗೈದದ್ದು ದೇವ. ಮಕ್ಕಳೆಲ್ಲವೇ ಕೆಲವು ವರ್ಷಗಳಿಂದ ತಪ್ಪಿಸುತ್ತಾ ಇದ್ದವನೇ ಅಲ್ವಾ? ಮಕ್ಕಳೆಲ್ಲ ಎನ್ನುವ ಕಾರಣಕ್ಕಾಗಿ ನನ್ನನ್ನೇ ಧ್ಯಾನಿಸಿದ್ದೀಯ. ಎಂಬಲ್ಲಿಗೆ ನಿನಗೆ ಪುತ್ರಾನುಗ್ರಹ ಆಗಬೇಕು. ಗಂಧ ಎಲ್ಲವೂ ಉಂಟು, ಸಂತಾನ ಭಾಗ್ಯ ನಿನಗಿಲ್ಲ ಎನ್ನುವ ಒಂದೇ ಚಿಂತೆ ಅಲ್ವೇನೋ ನಿನಗೆ? ಆ ಚಿಂತೆಯನ್ನ ಕಿತ್ತೆಗೆ ಎಸೆ. ಅಂದ್ರೆ ಕೆಲವರು ಮಕ್ಕಳನ್ನ ಪಡೆಯುವಲ್ಲಿ ಎಷ್ಟು ಶ್ರಮಿಸ್ತಾರೆ, ಕಂಡ ಕಂಡ ಕಲ್ಲನ್ನ ದೇವರು ಅಂತ ಪೂಜಿಸ್ತಾರೆ ಅಲ್ವಾ? ಕಂಡ ಕಂಡ ದೇವರಿಗೆಲ್ಲ ಹರಕೆಗಳನ್ನು ಹೇಳಿಕೊಳ್ತಾರೆ. ಎಷ್ಟು ಮಾಡಿದ್ರು ಸಂತಾನ ಭಾಗ್ಯ ಇರುವುದಿಲ್ಲ. ಹಾಗಂತ ಯಾಕೆ ಇರುವುದಿಲ್ಲ? ಕೆಲವೊಂದು ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ಅವರ ಜಾತಕದ ಪ್ರಕಾರ ಇರುವುದು ಹೇಗೆ? ಅವರು ಮಾಡಿದ ಕರ್ಮ ಅವರೇ ಅನುಭವಿಸಬೇಕು, ಮತ್ತು ಬೇರೆ ಅನುಭವಿಸೋದಕ್ಕೆ ಯಾರು ಬರುವುದಿಲ್ಲ. ಅದಕ್ಕೆ ಹೇಳುವುದಲ್ವ ಹಾಗಂತ ಪರಿಮಾತ್ಯಂ ನ ಶಕ್ಯತೆ ಅಂತ. ಅಷ್ಟು ಗೊತ್ತುಂಟಲ್ಲ. ಹೀಗಿರುವಾಗ ಹಾಗಂತ ನಿನಗೆ ನೀನು ಮಾಡಿದ ಪಾಪ ಕರ್ಮಗಳೇನಿಲ್ಲ. ಅಂದರೆ ಇಂದಿಗೆ ನನ್ನ ಭವ ಕಳೆಯಿತು. ಖಂಡಿತವಾಗಿ ಹೌದು. ನಿನಗೆ ಮಕ್ಕಳು ಬೇಕು ಅಂತ ಅದೇ ನಿನ್ನ ಹೆಂಡತಿಯಿಂದಲೇ ಹುಟ್ಟಿರುವಂತಹ ಮಗು ಬೇಕು ಅಂತ ನೀನು ಕೇಳಿದ್ದಲ್ಲ, ನಿನ್ನದ್ದು ಅಂತ ನಿನಗಾಗಬೇಕು. ಮಕ್ಕಳನ್ನ ಪಡೆಯುವಲ್ಲಿ ಹಲವು ಮಾರ್ಗ, ಅದರಲ್ಲಿ ಒಂದನ್ನು ನಿನಗೆ ಸೂಚಿಸ್ತೇನೆ. ಮತ್ತೇನು ಅಲ್ಲ, ಮಕ್ಕಳನ್ನ ಪಡೆಯುವಲ್ಲಿ ಪುತ್ರಕಾಮಿಷ್ಠ ಎನ್ನುವಂತ ಯಾಗವನ್ನು ನೀನು ಮಾಡು. ಈ ಹಿಂದೆ ದಶರಥ ಮಹಾರಾಜ ಮಾಡಿದ್ದ ಅದೇ ಗೊತ್ತುಂಟಲ್ವಾ? ದಶರಥ ಮಹಾರಾಜ ಮಾಡಿದ್ದು 4 ಜನರನ್ನ ಪಡೆದಿದ್ದಾರೆ. ಆದ್ರೆ ನೀನು ಹಾಗಲ್ಲ, ಒಬ್ಬನೇ ಒಬ್ಬ. ಅದು ಯಾವ ರೀತಿಯಲ್ಲಿ? ಪುತ್ರಕಾಮಿಷ್ಠ ಯಾಗವಾದ ಆ ಪೂರ್ಣ ಆಹುತಿಯ ಆ ಗಳಿಗೆಯಲ್ಲಿ ಯಜ್ಞನಿಂದಲೇ ಹುಟ್ಟು ಬರ್ತಾರೆ. ಹೌದು, ಹುಟ್ಟಿ ಬಂದಿರುವಂತಹ ಮಗು ಅಂಬೆಗಾಲಿಕ್ಕುವ ಮಗು ಆಗಿರುವುದಿಲ್ಲ, ಜ್ಞಾನವೃತ್ತಿಯಾಗಿರ್ತದೆ, ಬೆಳೆದಿರ್ತಾರೆ. ಹುಟ್ಟಿದಂತ ಆ ಮಗು 12 ವರ್ಷ ಆಗುವಲ್ಲಿಯ ತನಕ ನಿನ್ನೊಂದಿಗೆ ಬೆಳೆಯುತ್ತಾರೆ. ತದನಂತರ ಲೋಕಕ್ಕಾಗಿ ಬೆಳೆಯುತ್ತಾರೆ. ಅಂದ್ರೆ ಅರ್ಥ ಆಯ್ತಲ್ಲ ನಿನಗೆ? 12 ವರ್ಷ ಆಗುವವರೆಗೆ ನಿನ್ನೊಂದಿಗೆ ಇರ್ತಾರೆ. ಲೋಕೋದ್ಧಾರಕರಾಗಿ ಪ್ರಪಂಚದಲ್ಲಿ ತನ್ನ ಹೆಸರನ್ನ ಚಿರಸ್ಥಾಯಿಯಾಗಿ ಇರಿಸಿಕೊಳ್ಳುವ ಹಾಗೆ ಅನುಗ್ರಹ ಮಾಡಿದ್ದೇನೆ. ಆ ಕಾರ್ಯವನ್ನು ಜಗದೀಶ್ವರ ನೀನೇ ಪರಿಪಾಲಿಸು. ಒಳ್ಳೆದಾಗಲಿ. ಬ್ರಾಹ್ಮಣರೇ, ಯಾಗಕ್ಕೆ ಸರ್ವವು ಸಿದ್ಧತೆಯಾಗಿದೆಯಲ್ಲ? ಹಾಗಾದರೆ ಯಾಗವನ್ನು ಪ್ರಾರಂಭ ಮಾಡೋಣ. ಬನ್ನಿ.
अग्नये स्वाहा यमाय स्वाहा निरृतिये स्वाहा वरुणाय स्वाहा वायवे स्वाहा सोमाय स्वाहा ईशाय स्वाहा ಯಾಕೆ ಹೀಗೆ? ನಾನು ಯಾರು? ಹುಟ್ಟುವುದಕ್ಕೆ ಕಾರಣ ಏನು? ಯಾರಲ್ಲಿ ಪ್ರಶ್ನೆ ಮಾಡುವುದು? ಯಾರಲ್ಲಿ ಅಲ್ಲ, ಇಲ್ಲಿ ಯಾಗವನ್ನು ಮಾಡ್ತಾ ಇದ್ದಾರೆ ಮುನಿಗಳು. ಹೋಗಿ ಅವರಲ್ಲಿ ಪ್ರಶ್ನಿಸ್ತೇನೆ. ಮೊದಲಾಗಿ ಮಾಡಬೇಕಾದ್ದು ನಮಸ್ಕಾರ ನೋಡೋಣ. ಮುನಿವರ್ಯ, ನಿಮ್ಮ ಪವಿತ್ರವಾದ ಪಾದಗಳಿಗೆ ಹೊಂದಿಸಿಕೊಳ್ತಾ ಇದ್ದೇನೆ. ಆದ್ರೆ ನಿಮ್ಮಲ್ಲಿ ಒಂದು ಮಾತನ್ನು ಕೇಳಬೇಕೆನ್ನೋ ತವಕಲನ್ನ ಪಾಲಿ. ಏನಪ್ಪ? ನಾನು ಯಾರು? ಹುಟ್ಟಿಗೆ ಕಾರಣ ಏನು? ಯಾಕೆ ಈ ರೀತಿ ಆಯ್ತು? ಒಂದು ಪ್ರಶ್ನೆ ಮೂಡಿತು. ಹುಟ್ಟಿಕೊಂಡಾಗ ಆ ಪ್ರಶ್ನೆಗೆ ಸಮರ್ಥವಾಗಿ ಉತ್ತರ ನೀವು ಕೊಡಬೇಕು. ನಾನು ಯಾರು? ನನ್ನ ಹೆಸರೇನು? ಯಾಕಾಗಿ ಹುಟ್ಟಿದೆ? ಎಲ್ಲ ಹೇಳ್ತೀರಾ ಎಂದು ಕೇಳುವಷ್ಟು ಬುದ್ಧಿ ಬೆಳೆದಿದೆ ಅಂತ. ಶ್ರದ್ಧೆಯು ಮಾಡಿದೆನು ಶ್ರದ್ಧೆ ಸತ್ಯ. ಪರಮೇಶ್ವರನ ತಪಸ್ಸನ್ನು ಮಾಡಿ ಅವ ಹೇಳಿದಂತೆ ಅವನ ನಿರ್ದೇಶನದಂತೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ಪೂರ್ಣಾಹುತಿ ಯಾದ ಮೇಲೆ ನಿನ್ನ ಜನನವಾಗ್ತದೆ, ಉದ್ಭವಿಸ್ತೀಯ ಅಂತ ಪರಮೇಶ್ವರನೇ ಹೇಳಿದ್ದ ನನಗೆ. ಹಾಗಾಗಿ ನಾನು ನಿನ್ನ ತಂದೆಯ ಸ್ಥಾನಾಂತರ ತಂದೆಯೇ ನಿನಗೆ ಆಗಿದ್ದೇನೆ. ಹಾಗಂತ ಇದು ದೇವರ ಮಗು ಅಂದುಕೊಳ್ಳಬೇಕು. ಇದು ಪ್ರಕೃತಿಯಲ್ಲಿರುವಂತೆ ಹುಟ್ಟಿದ್ದಲ್ಲ ನೀನು. ಸತ್ಯ. ಹಾಗಾಗಿ ನಿನಗೊಂದು ಹೆಸರು ಇಡಬೇಕಲ್ವ? ತಂದೆಯ ಕರ್ತವ್ಯ ಅದು. ಆದ್ರೂ ಒಂದು ವಿಚಾರ. ಹುಟ್ಟಿದ ಪೂರ್ವದಲ್ಲಿ ಆ ಕಡೆ ಈ ಕಡೆ ಸುತ್ತಮುತ್ತ ನೋಡ್ತಾ ಇದ್ದೇನೆ. ನನಗೇನು ತಿಳಿಯದಾಗಿದ್ದಂತೆ ಕಾರ್ಯ. ಇಲ್ಲಿ ನೋಡ್ತಾ ಇದ್ದೇನೆ, ಯಾಗಯತ್ನಾದಿಗಳನ್ನು ಮಾಡುವುದಕ್ಕೆ ಮುಂದಾಗ್ತಾ ಇದ್ದೀನಿ. ತಂದೆಯ ಸ್ಥಾನವನ್ನು ನೀವು ಕೊಟ್ಟಿದ್ದೀರಿ ಸತ್ಯ. ಆದ್ರೆ ಮುಂದೆ ನಾನು ಏನಾಗಬೇಕು? ಮುಂದೆ ಲೋಕದಲ್ಲಿ ನಾನೇನು ತೋರಿಸಿಕೊಡ್ಬೇಕು? ನಾನು ಯಾರು? ನನ್ನ ಕೀರ್ತಿ ಏನು? ಎಲ್ಲವನ್ನ ಹೇಳಬೇಕೆನ್ನುವ ತವಕ ನನ್ನ ಪಾಲಿಗೆ. ವಿಸ್ತಾರವಾಗಿ ಹೇಳ್ತೇನೆ. ನೀನು ಪರಮೇಶ್ವರನ ಪ್ರಸಾದದಿಂದ ಹುಟ್ಟಿದವನು. ಈಗ ಅರ್ಥವಹಿಸಿಕೊಂಡಿದ್ದೇನೆ ಅಲ್ಲವಾ? ಮತ್ತೆ ಇನ್ನೊಂದು ಅಜ್ಞಾನಿ ಅಂತ ಅನ್ನೋದಕ್ಕೆ ಹೇಳು. ನಾವೆಲ್ಲವನ್ನು ಹುಟ್ಟುವ ಪೂರ್ವದಲ್ಲಿ ಕೆಲವೊಂದು ವಿಚಾರವನ್ನು ತಿಳಿದುಕೊಂಡು ಬಂದಿದ್ದೇವೆ. ಏನಾದ್ರೂ ವಿಚಾರ ತಿಳಿಬೇಕು ಅಂತಾದ್ರೆ ಪರಮೇಶ್ವರನ ತಪಸ್ಸನ್ನು ತಿಳಿಬೇಕು ಅಲ್ವಾ? ಹೋಗಿ ಅವನ ತಪಸ್ಸಿಗೆ ಕಾಣಿಕರ್ತನಾಗಬೇಕು, ಅವನಲ್ಲಿ ಬೇಡಿಕೊಳ್ಳಬೇಕು. ತಂದೆ, ಮುಂದೆ ನನಗೆ ಮಾರ್ಗದರ್ಶನ ಏನು ಎನ್ನುವುದಾಗಿ ನೀವು ಹೇಳ್ತಾ ಇದ್ದೀರಿ ಅಂತಾದ್ರೆ ಯೋಚನೆ ಮಾಡುವ ಅಗತ್ಯ ಇಲ್ಲ. ತಂದೆ ಆಗಿರುತ್ತ ಪರಮೇಶ್ವರನ್ನ ಅಲ್ಲಿವರೆಗೆ ನಾನು ಹೋಗ್ತೇನೆ. ಹೋಗಿ ಬಿಡು ಬಿಡು
ಸರಿ, ಯೋಚನೆ ಮಾಡುವಂತ ಅಗತ್ಯ ಇಲ್ಲ. ನನಗೆ ಚಿಂತೆ ಬೇರೆ ಏನಲ್ಲ, ಈಗಾಗಲೇ ಹುಟ್ಟಿದ್ದಷ್ಟೇ. ಆಗಲೇ ನೀನು ಪರಮೇಶ್ವರನಿಗೆ ಪರಮೇಶ್ವರಿಯಾಗಿ ತಪಸ್ಸನ್ನು ಮಾಡ್ತೇನೆ ಅಂತ ಕೆಲವೊಂದು ಹಾಗೆ ದೈವಶಕ್ತಿ ಅನುಗ್ರಹ ಇರ್ತದೆ. ದೈವಶಕ್ತಿ ಅನುಗ್ರಹ ಇದ್ದವನು ಏನು ಮಾಡಿದ್ರು ನಡೀತದೆ. ಆದ್ರೆ ನಮಗೊಂದು ಬೇಸರ ಆಗ್ತದೆ. ಏನು? ನೀನ್ ಇರುವುದಿಲ್ಲವಲ್ಲ ಇಲ್ಲಿ. ಕೆಲವೊಮ್ಮೆ ಯೋಚನೆ ಮಾಡ್ಬೇಕಾಗ್ತದೆ. ಒಳ್ಳೆಯದನ್ನ ಎಷ್ಟು ಹೊತ್ತಿಗೆ ನಾವು ನೋಡ್ತೇವೆ ಅಂತ ಹೇಳುವುದಕ್ಕಾಗುದಿಲ್ಲ ಅಲ್ವಾ? ನನ್ನ ಸ್ಥಿತಿ ಹಾಗೆ. ಪರಮೇಶ್ವರನ ನೋಡ್ಬೇಕು, ಅವನಲ್ಲಿ ತಪಸ್ಸನ್ನು ಗೈಬೇಕು, ಅವನನ್ನು ಒಲಿಸಿಕೊಳ್ಳಬೇಕೆನ್ನುವ ಆಸೆ ಬಯಕೆ ನೀವು ಹೇಳಿದ ಪ್ರಶ್ನೆ ಅಲ್ವಾ ಅಂತಾದ್ರೆ ಬಿಡಿ ಚಿಂತೆ, ನಾನು ಅಲ್ಲಿವರೆಗೆ ಹೋಗ್ತೇನೆ. ಈಗ ಅರ್ಥ ಆಯ್ತು. ನೀನು ಏನೋ ಮುಂದೆ ಎಂದ ನುಡಿಯಗೆ ಹೇಳಲು ಅಂದವನದಾದಳೆಯ ಮುನಿಪನು, ಅಂದವನದಾದಳೆಯ ಮುನಿಪನು ಕಂದನನು ಬಿಗಿದಪ್ಪಿ ಹೇಳುತ್ತಿರುವಂತ ವಿಷಯವನ್ನು ಪರಮೇಶ್ವರನಲ್ಲಿ ಆಗಲೇ ತಿಳಿಸಿದ್ದ. ಕೇವಲ 12 ವರ್ಷ ಮಾತ್ರ ಇಲ್ಲಿ ಇರುವುದು ಅಂತ. ಆದೀತಾ ನೀನು ಏನ ಮುಂದೆ ಪ್ರಪಂಚಕ್ಕೆ ಒಳ್ಳೆಯದಾಗುವಂತಹ ಉನ್ನತವಾದ ಸ್ಥಾನವನ್ನು ಪಡೆಯುವುದಕ್ಕಾಗಿ ನೀನು ಹೋಗ್ತಾ ಇದ್ದೀಯ ಅಂತ ಹೇಳಿದ ಮೇಲೆ ಪುತ್ರನ ಅಭಿವೃದ್ಧಿ ಆಗುವುದು ಎಂದಿಗೂ ತಂದೆಗೆ ಬಹಳ ಸಂತೋಷವೇ ಆಗ್ತದೆ. ಆದ್ದರಿಂದ ಮನಸ್ಸಿನಲ್ಲಿ ಎಷ್ಟೇ ದುಃಖವಿದ್ದರೂ ಅದನ್ನು ಅದುಮಿಟ್ಟುಕೊಂಡು ಸಂತೋಷದಿಂದ ನನ್ನನ್ನು ಕಳಿಸಿಕೊಡ್ತೇನೆ ಮಗ. ನಮೋ ನಮಃ. ಪ್ರಥಮ ತಂದೆ ಇಲ್ಲಿ ಅಲ್ವಾ, ಮುಂದೆ ಏನು ಯಾರು ಎನ್ನುವುದಾಗಿ ಬಂದಿದ್ದೇನೆ ನೋಡಿ ಸ್ಥಳಕ್ಕೆ. ಎಷ್ಟು ತಂಪಾಗಿದೆ ನೋಡಿ, ಸಂತೋಷವನ್ನು ಕಾಣುವುದಕ್ಕೆ ಸಾಧ್ಯತೆ ಉಂಟು. ಈ ಸಂತೋಷದಲ್ಲಿ ಮುಂದೇನೋ ವಿಚಾರ ಇರಬಹುದು ಅಲ್ವಾ ಅಂತಾದ್ರೆ ಪರಮೇಶ್ವರನ ಭಕ್ತಿಯಿಂದ ಬರೆದುಕೊಳ್ಳಬೇಕು. ತಡ ಯಾಕೆ, ಏಕವನ ಭಕ್ತಿಯಿಂದ ಅವನನ್ನೇ ಧ್ಯಾನಿಸ್ತೇನೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ನಮ ಶಿವಾಯ, ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಮೆತ್ತಿದೆ ಮೆತ್ತಿದೆ ಏಕೋದ್ಧಡಮಾತ್ರದಿಂದ ಭಜಿಸುತ್ತಾ ಇದ್ದೀಯ, ಸತ್ಯ ಜಪಿಸುತ್ತಾ ಇದ್ದೀಯ. ಯಾಕೆ ಕೇಳಬಹುದು ಮಗನೇ? ತಂದೆ, ನಾನು ವಿಶೇಷ ಅಂತ ಹೇಳಿದ್ರೆ ಹುಟ್ಟುವ ಪೂರ್ವದಲ್ಲಿ ನಾನ್ಯಾರು, ಯಾಕಾಗಿ ಹುಟ್ಟಿದೆಲ್ಲ ನನಗೆ ಆಶ್ಚರ್ಯ ಆಯ್ತು. ಆದ್ರೆ ಮುನಿಗಳೆಲ್ಲ ತಪಸ್ಸನ್ನು ಕುರಿತುಕೊಂಡಾಗ ಯಾಗ ಯಜ್ಞಾದಿಗಳನ್ನು ಮಾಡ್ತಾ ಇದ್ದಾರೆ. ಆ ಯಾಗ ಯಜ್ಞದಲ್ಲಿ ನಾನೊಬ್ಬ ಹುಟ್ಟಿಕೊಂಡಿದ್ದೇನೆ. ಯಜ್ಞದ ಪೂರ್ಣಾಹುತಿಯಲ್ಲಿ ನಿನ್ನ ಉದ್ಭವವಾಗಿದೆ. ಸತ್ಯ. ಹೋಗಿ ಆ ಮುನಿಗಳಲ್ಲಿ ವಿಚಾರವನ್ನು ಕೇಳಿದ್ದೇನೆ. ನಾನು ಯಾರು, ನಾನು ಯಾಕಾಗಿ ಹುಟ್ಟಿದ್ದೇನೆ, ನನ್ನಿಂದ ಮುಂದೆ ಏನಾಗಬೇಕಂತ ಕೇಳಿದಾಗ ನಿನ್ನ ತಂದೆಯಾದಂತ ಪರಮೇಶ್ವರನಲ್ಲಿ ವಿಚಾರಣೆ ಮಾಡುವಂತದ್ದು. ಹಾಗೆಲ್ಲ ಹೋಗ್ಬೇಕು
ಯಜಮಾನ ಕೇಳಬೇಕು ಅಂತ. ಹಾಗಾಗಿ ನನ್ನನ್ನು ಭಕ್ತಿಯಿಂದ ವಹಿಸಿದ್ದೀಯ. ನಿನ್ನ ಹುಟ್ಟಿನ ಹುಟ್ಟಬೇಕು, ಕರೆಯುವುದಕ್ಕೆ ಹೆಸರಬೇಕು, ಮುಂದೆ ಮಾಡೋದು. ಹೌದು ತಂದೆ. ಮಗನೇ, ನಿನ್ನನ್ನು ಹುಟ್ಟಿಸುವುದಕ್ಕೆ ಪ್ರಬಲವಾಗಿರುವಂತಹ ಕಾರಣಗಳೇ ಉಂಟು. 11 ದಿನ ಮನೆಯಲ್ಲಿ ಒಂದು ಕೇಳಿಕೊಂಡಾಗ ಮಕ್ಕಳಿಲ್ಲ ಅಂತ ಕೇಳಿಕೊಂಡಂತ ಅವಕಾಶದಲ್ಲಿ ಆಶ್ರಯಿಸಿದ್ದೇನೆ. ಈ ರೂಪದಲ್ಲಿ ಹುಟ್ಟಿರುವಂತವರಿಗೆ ಕರೆಯುವುದಕ್ಕೆ ಹೆಸರಿಲ್ಲ ಅಂತ ಚಿಂತೆ ಮಾಡಬೇಡ. ಇವತ್ತಿನ ಮೇಲಾಗಿ ನಿನ್ನನ್ನು ಕರೆಯುವುದು ಹೇಗೆ ಗೊತ್ತಾ? ಜಗ್ಗಲ ಮುಖೇನ ಹುಟ್ಟುವುದರಿಂದ ನಿನ್ನನ್ನು ನಂದಿ ಅಂತ ಕರೀತಾ ಇದ್ದೆ. ನಮೋ ನಮೋ ತಂದೆಯ ಪ್ರಸಾದ. ನಿನ್ನ ಉದ್ಯೋಗವೇನು ಗೊತ್ತೇ? ಏನು? ಪ್ರಪಂಚವನ್ನ ಸುತ್ತುವರಿಯಬೇಕು. ಪ್ರಪಂಚವನ್ನ ಸುತ್ತುವರಿಯುವುದೇ ಅಷ್ಟೇ ಅಲ್ಲ, ಪ್ರಪಂಚದಲ್ಲಿದ್ದಂತ ಜನರೆಲ್ಲ ದೇವರು ಅಂದ್ರೆ ಏನು ಅಂತ ಗೊತ್ತಿಲ್ಲ. ಕೆಲವರು ಆಡಂಬರಕ್ಕಾಗಿ ದೇವರಿಗೆ ಕೈ ಮುಗಿತಾರೆ ಬಿಟ್ರೆ ಭಕ್ತಿಯಿಂದ ಕೈ ಮುಗಿದವರು ವಿರಳವಾಗಿದ್ದಾರೆ. ಜನ ನೋಡಿದಾಗ ತಿಳಿದುಕೊಳ್ಳುವುದೇನು? ಇವರು ಬಹುಶಃ ಭಕ್ತಿ ಮಾಡ್ತಾರೆ ಎನ್ನುವುದಾಗಿ. ಭಕ್ತಿ ಎನ್ನುವುದೇ ಅವರಲ್ಲಿ ಇರುವುದಿಲ್ಲ. ಹಾಗಂತ ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ವಾ, ದೇವರನ್ನ ಪೂಜಿಸ್ತಾರೆ, ಭಜಿಸ್ತಾರೆ. ಅಲ್ಲಿ ಅವರಿಗೆ ಯಾವ ರೀತಿಯಾದಂತಹದ್ದು ಭಕ್ತಿ, ದೇವರು ಕೊಡ್ತ ಭಕ್ತಿಗೆ ಯಾವ ರೀತಿಯಾಗಿ ವರಪ್ರಸಾದ ಕೊಡ್ತಾರೆ ಅಂತ ತಿಳಿಯುವುದಕ್ಕೆ ಅವರಿಂದಲೂ ಆಗುವುದಿಲ್ಲ. ಹಾಗಿದ್ಮೇಲೆ ದೇವರನ್ನ ಕಾಣುವುದಕ್ಕೆ ಇಂಥದ್ದೇ ಒಂದು ಸ್ಥಿತಿಗತಿ ಅಂತ ಇರ್ತದೆ ಅಲ್ವಾ. ನಾರುಮಣಿಯನ್ನ ಒಟ್ಟು ಶುದ್ಧ ಚಾರಿತ್ರನಾಗಿ ದೇವರನ್ನ ಭಜಿಸ್ತೇ ಹೋಗುವಂತಹದ್ದು. ದೇವರಲ್ಲಿ ಕಷ್ಟವನ್ನು ಮಾಡಿಸ್ತಾನೆ ಎನ್ನುವುದಕ್ಕೆ ಹಿಂದಿನ ಕೆಲವು ಗತಕಾಲ ಕಥೆಗಳನ್ನು ನೆನಪು ಮಾಡಿಕೊಳ್ಳಬೇಕು. ಇವತ್ತಿನ ದಿನದಲ್ಲಿ ನೀನು ಮಾಡಬೇಕಾದ ಇಷ್ಟೇ. ಸಪ್ತ ದಿನ ಅಂದ್ರೆ 7 ದಿನ ವ್ರತಾಚರಣೆ ಮಾಡಬೇಕು. ಯಾವ ರೀತಿಯಲ್ಲಿ? ಯಾವ ರೀತಿ? 6 ದಿನವೂ ಅನ್ನ ನೀರು ಇತ್ಯಾದಿಗಳನ್ನ ತ್ಯಜಿಸಿ ನಿರಾಹಾರವಾಗಿ ಶಿವನನ್ನು ಭಜಿಸಬೇಕು. 7ನೆಯ ದಿನಕ್ಕೆ ಮೃಷ್ಟಾನ್ನ ಭೋಜನದಿಂದ ಶಿವನನ್ನು ಭಜಿಸಿ 4 ಜನರಿಗೆ ಕರೆದು ಊಟ ಹಾಕಬೇಕು. ಶ್ರೇಷ್ಠ ಅಂತ ಹೇಳ್ತಾರೆ. ಅಂತ ಕಾರ್ಯಕ್ರಮವನ್ನು ಮಾಡಿ ಶಿವನನ್ನು ಭಜಿಸದೇ ಹೋಗುವಂತಾದ್ರೆ ಅವರ ಪಾಲಿಗೆ ಸಂತೃಪ್ತಿಯನ್ನು ನಾನು ಕೊಡ್ತೇನೆ. ಈ ವಿಚಾರವನ್ನು ಪ್ರಪಂಚ ಮುಖಕ್ಕೆ ನೀನು ಸಾರಬೇಕು. ಹೋಗ್ತೀಯಾ? ಪ್ರಪಂಚಕ್ಕೊಂದೇ ಅಲ್ಲ ಇದು, ನೀನು ಇದನ್ನು ಆಚರಣೆ ಮಾಡಬೇಕು. 6 ದಿನ ಅನ್ನ ನೀರನ್ನು ಮಾತ್ರ ಸೇವಿಸಬೇಕು. ಅನ್ನ ಆಹಾರಾದಿಗಳನ್ನು ಸೇವಿಸಬಾರದು. 7 ದಿನಕ್ಕೆ ಮಾತ್ರ ಆಹಾರವನ್ನು ಸೇವಿಸಬೇಕು. 6 ದಿನ ಉಪವಾಸ ವ್ರತ, ಭ್ರಷ್ಟಾನ್ನ. 1 ದಿನ ಮಾತ್ರ ಭ್ರಷ್ಟಾನ್ನ. ಇದು ತಪ್ಪಿಸಬಾರದು. ಒಂದು ವೇಳೆ ತಪ್ಪಿದ್ರೆ ನಿನಗೂ ಕೂಡ ಶಿಕ್ಷೆ ತಪ್ಪಿದ್ದಲ್ಲ. ಯಾಕೆ ನಿನಗೆ ಹೇಳ್ತೇನೆ ಗೊತ್ತಾ? ನಿನ್ನ ಮುಖದ ಚರ್ಯವೇ ಹೇಳ್ತಾ ಉಂಟು. ಹೇಳಿದ್ದನ್ನು ಕೇಳುವ ಗುಣ ನಿನ್ನಲ್ಲಿ ಇಲ್ಲ ಅಂತ. ಹಾಗಾಗಿ ಕೇಳುವಾಗ ಅನುಗ್ರಹ ಮಾಡಿದ್ದೇನೆ. ಹೋಗಿ Ven,